ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಎಂ ಮುನಿಯಪ್ಪ ಅಂತ. ಎಂ ಮುನಿಯಪ್ಪ ಅಂತ. ಹೌದು ಸರ್ ಯಾವ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ಒಕ್ಲೇರಿ ಪಂಚಾಯತಿ. ಒಕ್ಲೇರಿ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ಇದೇ ಫಸ್ಟ್ ಟೈಮ್ ಸರ್ ಎಲೆಕ್ಷನ್ ನಿಂತಿದ್ದಾವು? ಇಲ್ಲ, ಮೂರನೇ ಬಾರಿ. ಮೂರನೇ ಬಾರಿ ಸರ್. ಮೂರನೇ ಬಾರಿ ನಿಂತು ಗೆದ್ದಿದ್ದೀರಾ. ಹೇಗೆ ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ತಮಗೆ? ರಾಜಕೀಯ ಮೊದಲು ಇದ್ದಷ್ಟು ರಾಜಕೀಯ ಹೊಲಸು ರಾಜಕೀಯ ಆಗಿದೆ. ಹಾಂ ಸರ್. ಬೆಲೆ ಕೊಡೋರಿಲ್ಲ. ಊರುಗಳಲ್ಲಿ ಅಷ್ಟೇ ಮೆಂಬರ್ ಅಂದರೆ ಭಯ ಬೀಳೋರು. ಇವಾಗ ಯಾರು ಇದು ಮಾಡಲ್ಲ. ಅದಕ್ಕೆ ರಾಜಕೀಯ ಬೇಡ ಅನಿಸ್ತದೆ. ಒಟ್ಟಿನಲ್ಲಿ ಮುಂಚೆ ಇದ್ದಂಥ ರಾಜಕೀಯ ಪರಿಸ್ಥಿತಿಗೂ ಈಗ ಚೆನ್ನಾಗಿಲ್ಲ ಅನ್ನೋದು ಕೇಳೋದು. ದುಡ್ಡು ಕಾಸು ಇನ್ನೇನು ಬೇಕಾಗಿಲ್ಲ. ಒಳ್ಳೆ ಮನುಷ್ಯರಿಗೆ ಬೆಲೆ ಇಲ್ಲ. ದುಡ್ಡಿನ ಮೇಲೆ ರಾಜಕೀಯ ನಿಂತಿದೆ ಅಂತ ಹೇಳ್ತೀರಾ ಸರ್? ಸತತವಾಗಿ 3 ಸಲ ಗೆದ್ದಿದ್ದೀರಾ. ತಾವು ಯಾವ ಒಂದು ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್? JDS ಇಂದಲೇ ಗುರುತಿಸ್ಕೊಂಡಿದ್ದೀವಿ. JDS ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ ಸರ್. ಇಲ್ಲಿ ತಾವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮೂರಲ್ಲಿ ಏನೆಲ್ಲ ಕುಂದುಕೊರತೆಗಳಿತ್ತು ಸರ್? ಏನೆಲ್ಲ ತೊಂದರೆಗಳಿತ್ತು? ರೋಡ್ಗಳು ಅಷ್ಟೇ, ಮನೆಗಳು ಇಲ್ದವ್ರ ಮನೆಗಳು ಇದ್ವು, ಸಿಲಿಂಡರ್ಗಳು ಎಲ್ಲ ಅನುಕೂಲ ಮಾಡಿದ್ವಿ. ಸಾಕಷ್ಟು ತೊಂದರೆಗಳಿತ್ತು ಮುಂಚೆ, ಅದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ? ಇನ್ನೂ ಐತೆ ಮಾಡೋದು. ಈ ರಾಜಕೀಯದಲ್ಲಿ ಆಗ್ತಾ ಇಲ್ಲ ಸರ್. ತಮ್ಮ ಕೆಲಸ ಸರ್ ಏನು ಕೆಲಸ ಮಾಡ್ತೀರಾ ಸರ್? ನಾವು ವ್ಯವಸಾಯ ಸರ್. ವ್ಯವಸಾಯ ಮಾಡುತ್ತಿದ್ದಂಥವ್ರು ರಾಜಕೀಯಕ್ಕೆ ಬರಬೇಕು ಅನ್ನೋದಕ್ಕೆ ಏನು ಕಾರಣ ಸರ್? ರಾಜಕೀಯದ ಕಡೆ ಗಮನ ಬರೋದಕ್ಕೆ ಏನು ಕಾರಣ? ಏನು ಜನ ಇದರಿಂದ ಬರಬೇಕಾಯ್ತು. ಹಾಂ ಸರ್. ಪ್ರಾಬ್ಲಮ್ನಿಂದನೂ ಬರಬೇಕಾಯ್ತು. ಊರಲ್ಲಿ ಒಳ್ಳೆ ಸ್ಥಾನ ಮಾಡಬೇಕು. ಊರಲ್ಲಿ ತೊಂದರೆ ಇರೋದ್ರಿಂದ ಅದನ್ನು ಪರಿಶೀಲನೆ ಮಾಡೋಣ ಅಂತ ಬಂದ್ವಿ. ಒಟ್ಟಿನಲ್ಲಿ ಒಂದು ಜನ ಅಭಿವೃದ್ಧಿ ಮಾಡಬೇಕು, ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತೇಳಿ ರಾಜಕೀಯಕ್ಕೆ ಬಂದಿದ್ದೀರಾ? ಹೌದು ಸರ್. ಈಗ ನೀವು ರಾಜಕೀಯಕ್ಕೆ ಬಂದಾದ್ಮೇಲೆ ಆ ರೀತಿ ಕೆಲಸ ಕಾರ್ಯಗಳನ್ನ ಮಾಡಕ್ ಸಾಧ್ಯ ಆಗಿದೆಯಾ ಸರ್? ಏನೇನೆಲ್ಲ ಅಭಿವೃದ್ಧಿಗಳು ಮಾಡಿದ್ದೀರಾ? ಚರಂಡಿ ಮಾಡಿದ್ವಿ, ರೋಡ್ ಮಾಡಿದ್ವಿ, ಮನೆ ಇಲ್ದವ್ರ ಮನೆ ಕೊಡ್ಸಿದ್ವಿ, ಎಲ್ಲ ಕೆಲಸಗಳು ಮಾಡ್ತಾ ಇದ್ವಿ. ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ? ಸಾಕಷ್ಟು ಮಾಡಿದ್ವಿ ಸರ್. ಇನ್ನು ನಿಮ್ಗೆ 10 ತಿಂಗಳ ಅಧಿಕಾರ ಇದೆ, 12 ತಿಂಗಳ ಅಧಿಕಾರ ಇದೆ. ಈ 1 ವರ್ಷ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಅಂತ ಹೇಳಿ ಯೋಜನೆಗಳು ಇಟ್ಕೊಂಡಿದ್ದೀರಾ ತಾವು? ಬದಲಾವಣೆ ರಾಜಕೀಯನೇ ಬೇಡ ಅನ್ಕೊಂಡಿದ್ವಿ. ಈ ಹೊಲಸು ರಾಜಕೀಯ ಬೇಡ. ನಮ್ಮ ಬೈರೇಗೌಡರಿದ್ದಾಗ ಆ ರಾಜಕೀಯಕ್ಕೆ ಈ ರಾಜಕೀಯಕ್ಕೆ ಸ್ವಲ್ಪನೂ ಇದಿಲ್ಲ. ಒಟ್ಟಿನಲ್ಲಿ ಬೇಸರ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್. ತಮಗೆ ರಾಜಕೀಯದಲ್ಲಿ ಗುರುಗಳು ಅಥವಾ ಬೆನ್ನೆಲುಬಾಗಿ ಯಾರು ಇದ್ದಾರಾ ಸರ್? ರಾಜಕೀಯದಲ್ಲಿ ಗುರುಗಳು ಅಂತ ಹೇಳಿ ಅಥವಾ ಬೆನ್ನೆಲುಬು ಅಂತ ಹೇಳಿ ಗುರುಗಳಿದ್ದಾರೆ. ಯಾರು ಸರ್? CM ವೆಂಕಟೇಶಪ್ಪ ಅಂತ. CM ಮಾರ್ಕಂಡಪ್ಪ ಇದ್ದ, ಅದನ್ನ ತೀರ್ಕೊಂಡ. ಹಾಂ ಸರ್. ಇವಾಗ ಅವ್ರ ತಮ್ಮ. ಹಾಂ, CM ವೆಂಕಟೇಶಪ್ಪ ಸರ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಅವ್ರಿಗೆ ಇನ್ನು ನಮಗೆ ರಾಜಕೀಯ ಬೇಡ, ನಮಗಿನ್ನೇನಿದ್ರು ವ್ಯವಸಾಯ ಮನೆ ಕಡೆ ನೋಡೋಣ, ಜನ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್. ನಿಮ್ಮ ಕುಟುಂಬದಲ್ಲಿ ನೀವು ಒಬ್ಬರೇನ ರಾಜಕೀಯದಲ್ಲಿ ಅಥವಾ ಮುಂಚೆ ಯಾರು ಇದ್ರ ಸರ್ ನಿಮ್ಮ ಹಿಂದೆ? ಇಲ್ಲ ನೀವೇನೆ ಸರ್. ನೀವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ಓಟ್ ಹಾಕಿ ಗೆಲ್ಸಿರೋ ಮತದಾರರ ಕಾರಣ ಅಲ್ವಾ ಸರ್? 2 ಸಲ ಗೆಲ್ಸಿದ್ದಾರೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ನಮಗೆ ಇಷ್ಟವರೆಗೂ ನಾವು ಮಾಡಿದ್ವಿ. ಇನ್ನು ರಾಜಕೀಯ ನಮಗೆ ಬೇಡ. ಇನ್ನು ಇರೋರು, ಇನ್ನು ಯುವಕರು ಅವರಲ್ಲ, ಅವ್ರು ನಿಂತ್ಕೊಂಡು ಏನೋ ಸ್ವಲ್ಪ ಸೌಲಭ್ಯ ಮಾಡಿ ಅವ್ರನ್ನ ಬೇಡೋಣ ವೀಕ್ಷೆ ಅಂತ. ಮುಂದೆ ಬರೋವಂಥ ಇವ್ರುಗಳಿಗೆ ಸಪೋರ್ಟ್ ಮಾಡಿ, ಪಂಚಾಯತಿ ಮೆಂಬರ್ಗಳಿಗೆ ಸಹಕರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್. ಇದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗ್ತಾ ಇರಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.